ವೆರಿ ಸ್ಟ್ರಾಂಗ್. ಎಲ್ಲ ಸ್ಪೈಸಸ್ ಇದೆ, ಸೊ ಇದನ್ನು ಆ್ಯಡ್ ಮಾಡ್ತೀನಿ. ಸೊ ವೆದರ್ ಕೂಡ ಚೆನ್ನಾಗಿದೆ ಇವತ್ತು. ಬೇರೆ ಡಿಶ್ ಟ್ರೈ ಮಾಡಬೇಕಾದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಚಿಪ್ಸ್ ಮಾಡಬೇಕಾದ್ರೆ ಈ ಥರದ್ದಿದೆ. ಸಲಾಡ್ ಕೂಡ ರೆಡಿ ಆಗಿದೆ ನೋಡಿ. ನೋಡ್ತಿದ್ದೀರಲ್ವಾ, ಸ್ಟೀಮ್ ಬರ್ತಾ ಇದೆ. ಇವಾಗ ಊಟ ಮಾಡುವ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆರ್ ಲಿಟಲ್ ಜಾಯ್ ಮ್ಯಾಟ್ರಿಮೋಸ್ಟ್. ಸೊ ಇವತ್ತು ಸಂಡೇ. ಸೊ ಸಂಡೇ ಸ್ಪೆಷಲ್ ಏನಾದರೂ ಮಾಡಬೇಕು. ನಾವು ಚರ್ಚಿಗೆ ಹೋಗಿ ಬಂದ್ವಿ, ಬ್ರೇಕ್ಫಾಸ್ಟ್ ಮಾಡಿ ಬಂದ್ವಿ, ವೆಜಿಟೇಬಲ್ಸ್ನ ತಗೊಬಂದ್ವಿ, ಜಾಕ್ ಫ್ರೂಟ್ ಕೂಡ ತಗೊಬಂದಿದ್ದೀನಿ ಗೈಸ್. 1/4 kg 60 ರೂಪೀಸ್ ಅಂತೆ. ಸೊ 60 ರೂಪೀಸ್ ಕೊಟ್ಟಿದ್ದೀವಿ ನಾವು. ಇವತ್ತು ಏನಾದರೂ ಮಟನು ಕೂಡ ನಿನ್ನೆ ತಗೊಬಂದಿದ್ದು. ಸೊ ಇವತ್ತು ಫುಲ್ ರಶ್ ಇರುತ್ತೆ, ಸಂಡೇ ಅಲ್ವಾ, ಎಲ್ಲರೂ ತಗೊಹೋಗ್ತಾರೆ. ಇವತ್ತು ಮಟನ್ ಸ್ಪೆಷಲ್. ಸೊ ಹೋಗ್ತಾ ನೋಡಿ, ಎಂಜಾಯ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕಮಾನ್ ಲೆಟ್ ಸ್ಟಾರ್ಟ್ ಆ್ಯಂಡ್ ಕುಕ್. ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಆನಿಯನ್ ಬೇಕು. ನಾನು ಟ್ರೈ ಮಾಡ್ತಿರೋದು ಹೈದ್ರಾಬಾದಿ ದಮ್ ಬಿರಿಯಾನಿ, ನಾಟ್ ಗ್ರೀನ್ ಸ್ಟೈಲ್ ಬಿರಿಯಾನಿ. ಗೊತ್ತಿಲ್ಲ ಗೈಸ್, ಆನಿಯನ್ ಪೀಲ್ ಮಾಡುವಾಗ ನೀರು ಬರ್ತಾ ಇರೋದು ಕಣ್ಣಲ್ಲಿ. ಅಷ್ಟು ಸ್ಟ್ರಾಂಗ್ ಇದೆಯಾ? ವೆರಿ ಸ್ಟ್ರಾಂಗ್. ಮಸ್ತು ಸ್ಟ್ರಾಂಗ್ ಒಮ್ಮೆ. ಐ ಥಿಂಕ್ ದೋಳಿ ಕ್ಲೀನ್ಸ್ ವಸ್ತಾರೆ. ವೆರಿ ಥಿನ್ ಸ್ಲೈಸಸ್. ಓಕೆ, ಜಸ್ಟ್ ಒನ್ ಮೋರ್ ಲೆಫ್ಟ್. ಈಗ ಪ್ರೊಸೀಜರ್ ಏನಂದರೆ, ಇಷ್ಟು ಆನಿಯನ್ ಕಟ್ ಮಾಡಿದ್ದೀನಿ ಅಲ್ವಾ, ಇದನ್ನು ಈಗ ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡಬೇಕೀಗ, ಗೋಲ್ಡನ್ ಬ್ರೌನ್ ಆಗುವಷ್ಟು. ಆಯಿಲ್ನ ಹಾಕುವ. ಆಯಿಲ್ ಮತ್ತು ಅದ್ರ ಜೊತೆ ಸ್ವಲ್ಪ ತುಪ್ಪ. ಆನಿಯನ್ನ ಹಾಕ್ತಾ ಇದ್ದೀನಿ, ಸ್ಪ್ರಿಂಕಲ್ ಮಾಡಿ ಹಾಕುವ. ನೋಡಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಫಸ್ಟ್ ಹಳದಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, कोरिएंडर पाउडर, थोड़ा सा गरम मसाला, मिंट, कर्ड साकु. ಎಲ್ಲ ಸ್ಪೈಸಸ್ ಇದೆ. ಸೊ ಇದನ್ನು ಆ್ಯಡ್ ಮಾಡ್ತೀನಿ. ಸೊ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಅದಾದಮೇಲೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವ. ಈಗ ಸಾಲ್ಟ್ ಕೂಡ ಹಾಕ್ತಾ ಇದ್ದೀನಿ, ಆಮೇಲೆ ಬೇಕಾದರೆ ಹಾಕ್ಬೋದು. ಸೊ ನಾನು ಒಂದು ಮಿಸ್ ಮಾಡಿದ್ದೀನಿ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಕೂಡ ಕಂಪಲ್ಸರಿ. ಸೊ ಇಷ್ಟು ಹಾಕಿದ್ದೀನಿ. ಸ್ಕ್ವೀಸ್ ದ ಲೆಮನ್. ಓಕೆ, ಡನ್. ಸೊ ಬಿರಿಯಾನಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ದಾವತ್ ನಾನು ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಫಸ್ಟು ಕುಕ್ಕರಲ್ಲಿ ಒಂದು 2-3 ಸೀಟಿ ತಗೊಳ್ಬೇಕು, ವಿಸಿಲ್, ಯಾಕಂದರೆ ಮಟನ್ ಅಲ್ವಾ. ಸೊ ಅದಕ್ಕೋಸ್ಕರ. ಅದಾದಮೇಲೆ ನಾನು ಬಿರಿಯಾನಿದು ಏನು ದಮ್ ಕೊಡ್ತೀನಿ. ಸೊ ನಾನು ಮರ್ತೇ ಹೋದೆ, ಏನಂದರೆ ನನಗೆ ಗೋಡಂಬಿ ಇದನ್ನು ಫ್ರೈ ಮಾಡಬೇಕಿತ್ತು. ಅದಾದಮೇಲೆ ಸ್ವಲ್ಪ ತುಪ್ಪದಲ್ಲಿ ಆಮೇಲೆ ಫ್ರೈ ಮಾಡ್ತೀನಿ. ನೋ ವರೀಸ್. ಸೊ ನಾನು 6 ಆನಿಯನ್ ಹಾಕಿದ್ದು ಎಷ್ಟಾಯಿತು ನೋಡಿ, ಇಷ್ಟೇ ಆಗಿದೆ. ಸೊ ಮತ್ತು ಸ್ವಲ್ಪ ಬ್ರೌನ್ ಆಗಲಿ, ಇದೇ ದೊಡ್ಡ ಕೆಲಸ. ಮನೆ ಪ್ಲ್ಯಾನ್ಸ್ ನೋಡಿ ಗೈಸ್, ತುಳಸಿ ಹೇಗಾಗಿದೆ ನೋಡಿ, ಸ್ಪ್ರಿಂಕಲ್ ಮಾಡಿದ್ದೀನಿ. ಸೊ ವೆದರ್ ಕೂಡ ಚೆನ್ನಾಗಿದೆ ಇವತ್ತು. ಗೋಡಂಬಿ ಕೂಡ ಫ್ರೈ ಮಾಡಿದ್ದೀನಿ ಗೈಸ್. ಸೊ ಈಗ ಸ್ವಲ್ಪ ಆನಿಯನ್ನ ಇಡ್ತಾ ಇದ್ದೀನಿ, ಅದ್ರ ಜೊತೆ ನಾನು ಟೊಮೆಟೊ ಆ್ಯಡ್ ಮಾಡ್ತೀನಿ ಇಲ್ಲಿ. ಅದಾದಮೇಲೆ ಮ್ಯಾರಿನೇಟೆಡ್ ಮಸಾಲ ಮಾಡಿ 3 ಸೀಟಿ 3 ಸೀಟಿ ಸಾಕು ಅನಿಸುತ್ತೆ. 3 ಸೀಟಿ ಅದಾದಮೇಲೆ ದಮ್ ಮಾಡಬೇಕಲ್ಲ, ಅದಕ್ಕೋಸ್ಕರ 3 ಸೀಟಿ ಸಾಕು. ಸೊ ಟೊಮೆಟೊ, ಸೊ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಮಿಸ್ಟೇಕ್ ಮಾಡಿದೆ. ಏನಂದರೆ ಇದು ಚಿಕನ್ ಅಲ್ಲ, ಹೇಳಿದ್ದು ಚಿಕನ್ ನಾನು, ಬಟ್ ಇದು ಮಟನ್ ಆಯಿತಾ. ಡೋಂಟ್ ಮೈಂಡ್. ನೋಡಿ, ಸೊ
ಸೊ ನೀರು ಹಾಕ್ತಾ ಇದ್ದೀನಿ. ಇಷ್ಟು ಸಾಕು ನೀರು. ಅದ್ರ ಜೊತೆ ಚಿಲ್ಲಿ ಮತ್ತು ಸ್ವಲ್ಪ ಕೊತ್ತಂಬರಿ ಕುದಿ ಬರಲಿ. ಅದಾದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡುವ. ಬೇರೆ ಡಿಶ್ ಟ್ರೈ ಮಾಡಬೇಕಂದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ನಾನು ಟ್ರೈ ಮಾಡ್ತೀನಿ. ಇದು ನನ್ನ ಸ್ಟೈಲ್. ಹೇಗೆ ನಾವು ಚಿಕನ್ ಬಿರಿಯಾನಿ ನಾನು ಮಾಡ್ತೀನಲ್ವ ಅದೇ ಪ್ರೊಸೀಜರ್ನ ಯೂಸ್ ಮಾಡಿದ್ದೀನಿ. ಸೊ ಅದೇ ಥರ ಮಾಡ್ತೀನಿ. ಬಟ್ ಇದು ಅಂದರೆ ಏನು ಬಾಯ್ಲ್ ಆಗಲಿಕ್ಕೆ ಅಂದರೆ ಚೆನ್ನಾಗಿ ಬೆನ್ನಲಿಕ್ಕೆ ಐ ಥಿಂಕ್ ನಾವು ಸೀಟಿ ಹಾಕಬೇಕು. ಇಲ್ಲಾಂದರೆ ಹೀಗೆ ಇಡಬೇಕಾಗತ್ತೆ ಗ್ಯಾಸ್ ಸ್ಟೋವಲ್ಲಿ. ಬಟ್ ಐ ಥಿಂಕ್ ಸೊ ನಾನು 2-3 ಒಂದು ಸೀಟಿ ತೆಗಿತೀನಿ, ನೋಡುವ ಹೇಗಾಗುತ್ತೆ ಅಂತ. ಗೈಸ್ ರೈಸ್ ಆಯಿತು. ಸೊ ಇದನ್ನು ಈಗ ಜಸ್ಟ್ 80% ಕುಕ್ ಮಾಡಿದ್ದೀನಿ ಅಷ್ಟೆ. ನನ್ನಮ್ಮ ಕಚಂಬರ್ ಮಾಡ್ತಿದ್ದಾರೆ. ಸೊ ಕ್ಯಾರೆಟ್ ಮತ್ತು ಕುಕ್ಕಂಬರ್, ಅದಾದಮೇಲೆ ಎಲ್ಲ ಸ್ಪೈಸಸ್ ಅಂದರೆ ಮೆಂಟ್ ಆ ಥರ ಹಾಕೋದು. ಸೊ ಅವ್ರು ಮಾಡ್ತಿದ್ದಾರೆ. ನಂದಾಯ್ತು ಗೈಸ್. ಜಸ್ಟ್ 2 ವಿಸಿಲ್ ನಾ ತಗೊಂಡಿದ್ದೀನಿ, ಜಾಸ್ತಿ ತಗೊಳ್ಳಿಲ್ಲ. ಈ ಕುಕ್ಕರ್ ಸ್ವಲ್ಪ ವಿಸಿಲ್ ಲಾಂಗಲ್ಲೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಮತ್ತೊಂದು ಕುಕ್ಕರ್ ಇದ್ದರೆ ಅದು ಒಂದು 3 ತಗೊಳ್ಳಿ ಅಷ್ಟೇ. ಅದಾದಮೇಲೆ ಇದು ಕಲರಿಂಗ್ಗೆ ಅಂದರೆ ರೈಸಿಗೆ ಸೊ ಮಿಲ್ಕ್ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಮಿಂಟ್ ಅದರ ಮೇಲೆ ಹಾಕ್ಲಿಕ್ಕಂತ ಮಿಂಟ್. ಸೊ ಇಲ್ಲಿ ಎಲ್ಲ ಹಾಶ್ ಕಾಣ್ತಿದೆ, ಆಮೇಲೆ ಕ್ಲೀನ್ ಮಾಡಿ ಇಡ್ತೀನಿ. ಸೊ ಇದು ಮಿಂಟು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಕೊರೆಂಡರ್ ಲೀವ್ಸ್ನ ಸ್ಪ್ರಿಂಕಲ್ ಮಾಡೋದು. Pepper and just mint leaves. Let me wash this. Yeah, that raw mint leaves wash kar leta. Let me put some mint leaves, guys. It will be. ಅಶತ್ ಖರ್ಚೆ ಸಲಾಡ್. ಸೊ ಈ ಥರದ್ದು ತಗೊಳ್ಳಿ ಆಯಿತಾ. ಇದರಲ್ಲಿ ನಿಮಗೆ ಬೇರೆ ಬೇರೆ ಥರದ್ದು ಸಿಗುತ್ತೆ. ಚಿಪ್ಸ್ ಮಾಡಬೇಕಾದ್ರೆ ಈ ಥರದ್ದಿದೆ. ಸೊ ಇದರಲ್ಲಿ ಸೊ ಅಮ್ಮ ಹೇಳ್ತಿದ್ರು ತುಂಬ ಚೆನ್ನಾಗಿದೆ. ಇಲ್ಲೇ ಬೈ ಮಾಡಿದ್ದು ನಾವು BML ಲೇಔಟಲ್ಲಿ. ಚೆನ್ನಾಗಿದೆ. 150 rupees ಕೊಟ್ಟಿದ್ವಿ ಇದಕ್ಕೆ. ಸೊ ಯು ವಿಲ್ ನಾಟ್ ಗೆಟ್ ಎನಿ ಪೇ. ನಮ್ಮ ಹತ್ರ ಸಣ್ಣದು ಕೂಡ ಇದೆ. ಅದು ಹೇಗಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ಆವಾಗ ಯೂಸ್ ಆಗುತ್ತಲ್ವ, ಅದಕ್ಕೆ ನಾನೊಂದು ಸಣ್ಣದು ಕೂಡ ತಗೊಂಡಿದ್ದೀನಿ. ಸೊ ಇದು ದೊಡ್ಡದು, ವೆರಿ ಯೂಸ್ಫುಲ್. ಆಯಿತು. ವಾವ್. ಗೈಸ್ ನಾವು ಕುಕ್ಕರಲ್ಲಿ ವಿಸಿಲ್ ತಗೊಂಡಿದ್ದೆ ಅಲ್ವಾ. ಸೊ ಯಾಕಂದ್ರೆ ತುಂಬಾ ಕರಿ ಆಗುತ್ತೆ, ಆಮೇಲೆ ಆದ್ರೂ ಹಾಕ್ಬೋದಲ್ವಾ, ಯೂಸ್ ಆಗತ್ತೆ ಅಂತ ಇದು ಸಪ್ರೇಟ್ ಸ್ವಲ್ಪ ಹಾಕಿಡ್ತೀನಿ. ಯಾಕಂದ್ರೆ ಮತ್ತೆ ದಮ್ಮಿಗೆ ಅಂತ ಹಾಕಬೇಕು. ಸೊ ಒಂದು ಪಾತ್ರೆಯಲ್ಲಿ ತಗೊಂಡಿಡ್ತೀನಿ. ನಮ್ಮ ಸಲಾಡ್ ಕೂಡ ರೆಡಿ ಆಗಿದೆ ನೋಡಿ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಾಗಿದೆ. ನಾನದು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಅದ್ರ ಮೇಲೆ ಲೇಯರ್ ಅಲ್ಲಿ ರೈಸ್ ಹಾಕುವ ಅಂತ. ಯಮ್ಮಿ ಗಾಯ್ಸ್, ಯಮ್ಮಿ. ಈಗಲೇ ಇಷ್ಟು ಚೆನ್ನಾಗಾಗಿದೆ ಅಂದ್ರೆ ಊಟ ಮಾಡಾದ್ಮೇಲೆ ಬಿರಿಯಾನಿ ಹೊಟ್ಟೆ ಟಮ್ಮಿ ಫುಲ್ ಆಯ್ತಾ. ಸೊ ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಸೈಡಿಗೆ ಆಗುತ್ತಲ್ವಾ ಅಂತ. ಫಸ್ಟ್ ನಾನು ಸ್ವಲ್ಪ ತುಪ್ಪ ಹಾಕಿದೆ. ಈಗ ರೈಸ್ನ ಆ್ಯಡ್ ಮಾಡ್ತೀನಿ ಗೈಸ್. ನಾನು ಯಾಕೆ ತೋರಿಸ್ಲಿಲ್ಲ ಅಂದರೆ ಲಾಸ್ಟ್ ಟೈಮ್ ನಾನು ಚಿಕನ್ ಬಿರಿಯಾನಿ ಮಾಡುವಾಗ ಡೀಟೇಲ್ ಆಗಿ ತೋರಿಸಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು, ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿಡ್ತೀನಿ. ಅದಕ್ಕೆ ತೋರಿಸ್ಲಿಲ್ಲ. ಸೊ ಲಾಸ್ಟಲ್ಲಿ ಆನಿಯನ್ ಸ್ಪ್ರಿಂಕಲ್, coriander leaves. Keep these mint leaves here. Sprinkle biryani masala. Okay, you see fragrance.
ಬಿಟ್ ಆಫ್ ಲೆಮನ್ ಇದನ್ನ ಇಡ್ತೀನಿ. ಇದು ಇಟ್ಟಾದ್ಮೇಲೆ ಫುಲ್ ವಾಶ್ ಆಗಿದೆ, ಡೋಂಟ್ ಮೈಂಡ್ ಗೈಸ್. ಇದು ಇದ್ರ ಮೇಲೆ ಇಡೋದು. ಇದನ್ನ ಇವಾಗ ಸ್ಟೀಮ್ಗೆ ಇಡುವ. ಈ ಮುಚ್ಚಳವನ್ನು ತೆಗಿಯಬೇಕು, ಯಾಕಂದರೆ ಇದು ಹಾಕಿದರೆ, ಯಾಕಂದರೆ ನಾವು ನೀರು ಹಾಕಿಲ್ಲ, ಜಸ್ಟ್ ದಮ್ ಮಾಡ್ಲಿಕ್ಕಂತ. ಸೊ ಇಲ್ಲಿ ಸ್ಮೆಲ್ ಫ್ರಾಗ್ನೆನ್ಸ್ ಬರುವಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ಕುಕ್ ಆಗಿದೆ ಅಂತ. ಸೊ ಲೋ ಫ್ಲೇಮಲ್ಲಿ ಇಡುವ. ಗೈಸ್ ಇಲ್ಲಿ ನೋಡ್ತಿದ್ದೀರಲ್ವಾ, ಸ್ಟೀಮ್ ಬರ್ತಾ ಇದೆ. ಸೊ ನಮ್ಮ ಕುಕ್ಕಿಂಗ್ ಆಯಿತು. ಸೊ ಇವಾಗ ಊಟ ಮಾಡೋದು ಸಮಯ. ಫ್ರಾಗ್ನೆನ್ಸ್ ನೋಡಿದ್ರಲ್ಲ, ಬಿರಿಯಾನಿ ರೆಡಿ ಆಯಿತು. ಈ ಕಲರ್ ಚೇಂಜ್ ಆಗಿ ಗೊತ್ತಾಗುತ್ತೆ, ಸ್ಟೀಮ್ ಬಂತಲ್ವಾ. ಸೊ ಫುಲ್ ಆಗಿದೆ. ಸೊ ಇವಾಗ ಊಟ ಮಾಡುವ. ಮಿಕ್ಸ್ ಮಾಡಬೇಕಾಗತ್ತೆ, ಯಾಕಂದರೆ ಕೆಳಗಡೆ ಇದೆ ಮಟನ್ನು. ಓಕೆ, ಇದ್ರ ಜೊತೆ ಕಚ್ಚಂಬರ್ ಮಾಡಿತ್ತು. ಸೊ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಜಾಸ್ತಿ ಕರ್ಡ್ ಹಾಕ್ಲಿಕ್ಕೆ ಹೋಗಿಲ್ಲ ನಾನು ಅವಾಗ ಇಟ್ಟಿದ್ನಲ್ಲ, ಇದು ಮಸಾಲ. ಸೊ ಇಲ್ಲಿ ಸ್ವಲ್ಪ ಹಾಕ್ತೀನಿ, ಆಮೇಲೆ ಬೇಕಾದರೆ ತಗೊಳ್ತೀನಿ. ಬರೋದಲ್ಲ, ಹೇಗಾಗಿದೆ? ಚೆನ್ನಾಗಿದೆ. ನೋಡಿ ಗೈಸ್, ಬಿರಿಯಾನಿ ಗೈಸ್ ತುಂಬ ಟೇಸ್ಟಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ವಾವ್. ಟ್ರೈ ಮಾಡಿ. ಇಲ್ಲಿ ನೋಡಿ ಗೈಸ್, ಹೇಗೆ ಬೆಂದಿದೆ ಅಂದರೆ ಆ ಸ್ಮೂತ್ನೆಸ್, ಆ ಟೆಕ್ಸ್ಚರ್ ಎಲ್ಲದು ಪರ್ಫೆಕ್ಟ್. ಗೈಸ್ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಫುಲ್ಲು ಹೊಟ್ಟೆ ಫುಲ್ ಆಗಿದೆ, ಸ್ಟಮಕ್ ಫುಲ್. ಆಸಮ್ ಬಿರಿಯಾನಿ, ಐ ಕುಡ್ ಸೇ. ಮೈ ಟಮ್ಮಿ ಈಸ್ ವೆರಿ ಹ್ಯಾಪಿ. ಸಾರ್ಥಕ. ಸೊ ನೀವು ಕೂಡ ಟ್ರೈ ಮಾಡಿ, ಆಯಿತಾ? ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಬಟ್ ಆಫ್ಕೋರ್ಸ್ ಟ್ರೈ ಮಾಡಿ. ನಾನು ಇನ್ ಬಿಟ್ವೀನ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮ ಹತ್ರ ಯಾವುದಾದ್ರೂ ಮಟನ್ ರೆಸಿಪಿಯ ಬೇರೆ ರೆಸಿಪಿ ಇದ್ದರೆ ಪ್ಲೀಸ್ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಸೊ ಟ್ರೈ ಮಾಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟಾಟಾ, ಬೈ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. ನಾನೀಗ ಆಫ್ಟರ್ನೂನ್ ಅಲ್ವಾ, ಸೊ ನಾನು ರೆಸ್ಟ್ ಮಾಡ್ಲಿಕ್ಕೆ ಇದ್ದೀನಿ. I'll sleep, and after that I'll have a kadak chai. Ta-da!